ಜೈ ಭೀಮ್ ಆತ್ಮೀಯರೇ, ಮೊನ್ನೆಯಲ್ಲಿ ಏನು ಚೇತನ್ ಅಹಿಂಸರ್ ಅವರ ಒಂದು ಸ್ಟೇಟ್ಮೆಂಟ್ ಇತ್ತು. ಡಾಕ್ಟರ್ ರಾಜ್ಕುಮಾರ್ ಅವರ ಕಾಂಪ್ಲೆಕ್ಸ್ಗೆ ಸರ್ಕಾರ 2.5 ಎಕರೆ ಜಮೀನನ್ನು ಮೀಸಲಿಟ್ಟಿದ್ದರ ಬಗ್ಗೆ ಅದನ್ನು ಯೋಚನೆ ಮಾಡಬೇಕಿತ್ತು ಅನ್ನೋದು ಅದರ ಟೋಟಲ್ ಆದ ಸಾರಾಂಶವಾಗಿದೆ. ಯಾಕಂತ ಹೇಳಿದರೆ, ಪ್ರಸ್ತುತ ಸಮಾಜದಲ್ಲಿ ಆಗಿರುವಂಥ ಭೂಮಿ ಅತಿ ದೊಡ್ಡ ಒಂದು ಸಮಸ್ಯೆ ಭಾರತದಲ್ಲಿ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ನಮ್ಮ ಭಾರತದಲ್ಲಿ ಎಷ್ಟು ನಿರಾಶ್ರಿತರಿದ್ದಾರೆ ಅನ್ನೋದನ್ನು ಗಮನದಲ್ಲಿಟ್ಕೊಳ್ಬೇಕು. ಹಾಗೆ ಸೆಲೆಬ್ರಿಟಿಗಳ ಬಗ್ಗೆಯೂ ನಾವು ಆಲೋಚನೆ ಮಾಡಬೇಕು. ಒಂದು ಮುಖ್ಯವಾಗಿ ನಾವು ಹೇಳೋದಂದರೆ, ಒಬ್ಬ ನಿರ್ಮಾಪಕನಿಗೆ ಅಥವಾ ನಿರ್ದೇಶಕನಿಗೆ ಈ ಚಿತ್ರರಂಗ ಒಂದು ಉದ್ಯಮವಾಗಿಬಿಟ್ರೆ, ಒಬ್ಬ ನಟನಿಗೆ ಅದು ಉದ್ಯೋಗವಾಗಿರ್ತದೆ. ಆತ ಪ್ರತಿಯೊಂದು ಚಿತ್ರಕ್ಕೂ ತನ್ನದಾದ ಒಂದು ಸಂಭಾವನೆಯನ್ನು ಪಡೆದಿರ್ತಾನೆ. ಹಾಗೆ ನಿರ್ದೇಶಕರು ನಿರ್ಮಾಪಕರು ಏನು ಹೇಳ್ತಾರೋ ಹಾಗೇನೆ ಅದನ್ನು ನಟನೆಯನ್ನು ಮಾಡ್ತಾನೆ. ನಟನೆ ಅನ್ನುವಂಥದ್ದು ಒಂದು ಕಲೆ. ಹಾಗಂತ ಹೇಳಿದ ಮಾತ್ರಕ್ಕೆ ನಿರ್ದೇಶಕರನ್ನು ದೂರುವಂಥದ್ದಲ್ಲ, ನಟರನ್ನು ದೂರುವಂಥದ್ದಲ್ಲ. ಪ್ರತಿಯೊಬ್ಬರೂ ಸಹ ತಮಗೆ ಏನು ಕೌಶಲ್ಯ ಅಥವಾ ಸ್ಕಿಲ್ ಏನಿದೆಯೋ ಅದರ ಮೂಲಕ ಅವರು ನಟನೆಯನ್ನು ಮಾಡ್ತಾ ಇರುವಂಥದ್ದು. ಅವರೆಲ್ಲರೂ ಸಹ ಕನ್ನಡದ ಆಸ್ತಿಗಳಿರ್ತವೆ. ಕನ್ನಡ ಚಿತ್ರರಂಗದವರು ಪ್ರತಿಯೊಬ್ಬರೂ ಕನ್ನಡದ ಆಸ್ತಿ. ಅದಲ್ಲದೆ ಕನ್ನಡ ಚಿತ್ರರಂಗಕ್ಕೆ ಅಂತೇಳಿ ಬಂದಂಥ ವಿವಿಧ ರಾಜ್ಯಗಳ ನಟರು ಆಗಿರ್ಬೋದು ಅಥವಾ ವಿವಿಧ ದೇಶಗಳ ನಟರಾಗಿರ್ಬೋದು, ಅವರು ಕನ್ನಡದ ಆಸ್ತಿನೇ ಆಗಿರ್ತಾರೆ. ಮತ್ತೊಂದು ನಾವು ಹೇಳಬೇಕು, ಇಲ್ಲಿ ಬಹಳ ಮುಖ್ಯವಾಗಿ ಚೇತನ್ ಅವರ ಅಹಿಂಸೆ ಅವರ ಬಗ್ಗೆ ಮಾತಾಡಿರುವಂಥ ಆ ಸಾರಾ ಗೋವಿಂದ, ಆತ ಏನು ಮಾತಾಡ್ತಾನೆ ಅನ್ನುವಂಥದ್ದು ಆತನಿಗೆ ಪ್ರಜ್ಞೆ ಇಲ್ಲ ಅನ್ನುವಂಥದ್ದು ನನ್ನ ಒಂದು ಅನಿಸಿಕೆ. ಯಾಕಂತ ಹೇಳಿದರೆ, ಸಾರಾ ಗೋವಿಂದ್ ಮಾತಾಡಿರುವಂಥದ್ದು ಏನು ಅವರನ್ನು ರಸ್ತೆಯಲ್ಲಿ ನಡಲಿಕ್ಕೆ ಬಿಡೋದು ಯಾರ ಅಪ್ಪನ ರಸ್ತೆ ಅಲ್ಲ ಇದು. ಇಲ್ಲಿ ಪ್ರತಿಯೊಬ್ಬರಿಗೂ ಬದುಕಲಿಕ್ಕೆ ಹಕ್ಕಿದೆ, ಪ್ರತಿಯೊಬ್ಬನಿಗೂ ಸಂವಿಧಾನ ಒಂದು ಹಕ್ಕು ಕೊಟ್ಟಿದೆ. ಆ ಥರ ಅವರು ಬದುಕ್ತಾರೆ. ಆ ಥರದ್ದು ಮಾಡಲಿಕ್ಕೆ ಸಾಧ್ಯವೂ ಇಲ್ಲ. ಯಾಕೆ ಇವರು ದ್ವೇಷವನ್ನು ಕಾರ್ತಾ ಇದ್ದಾರೆ ಅನ್ನೋದಕ್ಕೆ ಮುಖ್ಯ ಕಾರಣ ಅಂತ ಹೇಳಿದರೆ, ಚೇತನ್ ಒಬ್ಬ ಚಿನ್ನದಲ್ಲಿ ಬೆಳೆದಂಥ ಒಬ್ಬ ಹುಡುಗ. ಯಾಕಂದರೆ ಪ್ರಪಂಚದಲ್ಲಿ ಅತ್ಯಂತ ಅಭಿವೃದ್ಧಿ ಹೊಂದಿರುವಂಥ ದೇಶ ನಾವೇನು ಹೇಳ್ತೇವೆ, ಅಮೇರಿಕದಲ್ಲಿ ಹುಟ್ಟಿ ಬೆಳೆದವನು. ಅಲ್ಲಿ ಬೆಳೆದಂಥ ಒಬ್ಬ ವ್ಯಕ್ತಿ ಇಲ್ಲಿ ನಮ್ಮ ಕರ್ನಾಟಕಕ್ಕೆ ಬಂದು ಇಲ್ಲಿಯ ತಳ ಸಮುದಾಯಗಳ ಬಗ್ಗೆ ಮಾತಾಡ್ತಾರೆ. ಇಲ್ಲಿಯ ತಳ ಸಮುದಾಯಗಳನ್ನು ರೀಚ್ ಆಗ್ತಾರೆ. ಪ್ರತಿಯೊಂದು ಏನು ಸಮಸ್ಯೆ ಇದೆ ಅಲ್ಲಿ ಹೋಗಿ ಸ್ಪಂದನೆ ಮಾಡ್ತಾ ಇಲ್ಲಿಯ ಸಮುದಾಯಗಳನ್ನು ಮೇಲೆತ್ತಬೇಕು, ಸಮಾಜ ನಿರ್ಮಾಣ ಮಾಡಬೇಕು ಅನ್ನೋ ಒಂದು ಕನಸನ್ನು ಆತ ಇಟ್ಕೊಂಡಿದ್ದಾನೆ. ಇದು ಅವರಿಗೆ ದೊಡ್ಡ ಸಮಸ್ಯೆ ಆಗಿರುವಂಥದ್ದು. ಏನಂದರೆ, ಚೇತನ್ ಅಹಿಂಸರ್ ಅವರು ಇಲ್ಲಿ ತಳ ಸಮುದಾಯಗಳ ಪರ ಇದ್ದಾರೆ ಅನ್ನುವಂಥದ್ದೇ ಬಹುಶಃ ಸಾರಾ ಗೋವಿಂದ್ ಆಗಿರ್ಬೋದು. ಮತ್ತು ಏನು ಉಮಾಶ್ರೀ ಅವರು ಏನೋ ಒಂದು ಮಾತು ಹೇಳಿದ್ದಾರೆ ಅಂತ ಒಂದು ಬಂತು. ಮತ್ತು ನಿನ್ನೆ ಯಶ್ ತಾಯಿ ಅವರು ಏನೋ ಒಂದು ಹೇಳಿದ್ದಾರೆ ಅಂದರೆ ಟಿ ವಿ ಮಾಧ್ಯಮಗಳು ಯಾವುದ್ಯಾವುದೋ ಒಂದು ಹೇಳಿರ್ಬೋದು. ಅದರ ಬಗ್ಗೆ ನನಗೆ ಕರೆಕ್ಟಾಗಿ ಗೊತ್ತಿಲ್ಲ. ಯಾಕೆ ಇದನ್ನು ಹೇಳ್ತಾ ಇದ್ದಾರೆ ಅಂತ ಹೇಳಿದರೆ, ಸರಿಯಾದ ಜ್ಞಾನ ಕೆಲವುದು ಈ ಕನ್ನಡ, ಆ ಚೇತನ್ ಅಹಿಂಸರ್ ಅವರು ಹೇಳಿದ ಕನ್ನಡ ಜ್ಞಾನವೇ ಕರೆಕ್ಟಾಗಿ ಇವರಿಗೆ ಗೊತ್ತಿಲ್ಲ. ಆತ ಚೆನ್ನಾಗಿ ಎಷ್ಟು ಕನ್ನಡವನ್ನು ಜ್ಞಾನವನ್ನು ಹೊಂದಿದ್ದಾನೋ, ಚೇತನ್ ಅಹಿಂಸರ್ ಅವ್ರ ಬಗ್ಗೆ ನಾವು ಅಭಿಮಾನ ಇದೆ, ಗೌರವ ಇದೆ. ಯಾಕಂದರೆ ನಮ್ಮ ಸಮುದಾಯಗಳ ಪರವಾಗಿ ಬಂದಿರುವಂಥ ವ್ಯಕ್ತಿ. ಆತನ ಬಗ್ಗೆ ನಮಗೆ ಅಪಾರವಾದ ಗೌರವ ಇದೆ. ಆತನಿಗೆ ಗೊತ್ತಿರುವಂಥ ಕರ್ನಾಟಕದ ಇತಿಹಾಸದ ಹೆಸರುಗಳು ಇವರಿಗೆ ಸಾರಾ ಗೋವಿಂದಿಗೆ ಗೊತ್ತಿರಲಿಕ್ಕಿಲ್ಲ, ಅಥವಾ ಉಮಾಶ್ರೀ ಅವರಿಗೆ ಗೊತ್ತಿರಲಿಕ್ಕಿಲ್ಲ, ಅಥವಾ ಇತರ ಯಾವುದೇ ನಟರಿಗೂ ಅಷ್ಟು ಗೊತ್ತಿರಲಿಕ್ಕೆ ಸಾಧ್ಯವೇ ಇಲ್ಲ. ಪ್ರತಿಯೊಂದು ನಾವು ಚೇತನರಿಂದ ಕಲಿಬೇಕಾಗಿದೆ. ಅದನ್ನು ಬಿಟ್ಟು ಇವರು ಉದ್ಯೋಗವನ್ನು ಮಾಡ್ತಾರೆ, ಇವರು ಉದ್ಯಮವನ್ನು ಮಾಡ್ತಾರೆ. ಸಿಂಪಲಾಗಿ ಈಗ ಬಾಲಸುಬ್ರಹ್ಮಣ್ಯಂ ನಮ್ಮ ಏನು ಸ್ವತ್ತಲ್ವ, ಆಸ್ತಿ ಅಲ್ವಾ. ಪ್ರಸ್ತುತ ಹಿರಿಯರ ಪಾತ್ರವನ್ನು ಮಾಡುವಂಥ ಹಲವಾರು ನಟಿಯರು ನಾವು ಈಗ ಕಾಣ್ತೇವೆ. ನಟಿಯರು ಈಗ ಇದ್ದವರು ಜೀವಂತ ಇರುವವರು ಮತ್ತು ಜೀವಂತ ಇಲ್ಲದವರು ಆಗಿರ್ಬೋದು. ಫಾರ್ ಎಕ್ಸಾಂಪಲ್ ನಾವು ಹೇಳೋದಾದರೆ, ಈಗ ಡಾಕ್ಟರ್ ರಾಜ್ಕುಮಾರ್, ಆ ಸಂದರ್ಭದಲ್ಲಿರುವಂಥ ಕಲ್ಯಾಣ್ ಕುಮಾರ್ ಆಗಿರ್ಬೋದು. ಅದನ್ನು ಬಿಟ್ಟು ನಂತರದಲ್ಲಿ ಮಹಿಳಾ ನಟಿಯರೇನೋ ಲಕ್ಷ್ಮೀ ಅವರು ಇದ್ದಾರೆ. ಹಾಗೆ ಪುಟ್ಟಣ್ಣ ಕಣಗಳ ಅತ್ಯಂತ ನಿರ್ದೇಶಕರಾಗಿರುವಂಥವರು. ಈಗ ಪ್ರಸ್ತುತವಾಗಿ ನಾವು ಕಾಣುವಂತಹ ಯಶ್ ಆಗಿರ್ಬೋದು, ನಮ್ಮ ಪುನೀತ್ ರಾಜ್ಕುಮಾರ್ ಈಗಿದ್ದರು, ನಂತರ ನಮ್ಮ ಅಂಬರೀಷ್ ಇದ್ದರು, ವಿಷ್ಣುವರ್ಧನ್ ಇದ್ದರು, ಸುದೀಪ್ ಇದ್ದಾರೆ, ದರ್ಶನ್ ಇದ್ದಾರೆ, ಹಾಗೆ ಚೇತನ್ ಇದ್ದಾರೆ, ವಿವಿಧ ನಟರಿದೆ. ಪ್ರತಿಯೊಬ್ಬ ನಟನಿಗೂ ಒಂದೊಂದು ಗುಂಪುಗಳಿದೆ, ಒಂದೊಂದು ಸಮುದಾಯಗಳು ಆಗಿರ್ಬೋದು, ಅಥವಾ ಒಂದು ಸ್ವಲ್ಪ ಜನರ ಒಂದು ಅಭಿಮಾನಿ ಬಳಗವಿದೆ. ಈ ಎಲ್ಲ ಅಭಿಮಾನಿಗಳ ಬಳಗವನ್ನು ಪ್ರತಿಯೊಬ್ಬರೂ ಒಂದೊಂದು ನಮ್ಮ ನಟನಿಗೂ ಇಷ್ಟು ಬೇಕು ಅನ್ನುವಂಥದ್ದು ಪ್ರತಿಯೊಬ್ಬ ಅಭಿಮಾನಿಗಳಿಗೂ ಒಂದು ಆಸೆ ಆಗಿರುವಂಥದ್ದು. ಆ ಸಂದರ್ಭದಲ್ಲಿ ಸರ್ಕಾರ ಏನು ಮಾಡ್ತದೆ ಅನ್ನುವಂಥದ್ದನ್ನು ಚೇತನ್ ಅವರು ಕ್ವಶನ್ ಮಾಡಿದ್ದಾರೆ. ಇದು ಬಹುಶಃ ಕೆಲ ಮೂರ್ಖ ಈ ಸರಿಯಾದ ಮಾಧ್ಯಮಗಳಿದ್ದಾವೆ, ಆ ಮಾಧ್ಯಮಗಳು ಯಾವ ರೀತಿ ಅದನ್ನು ವ್ಯಾಖ್ಯಾನ ಮಾಡಬೇಕನ್ನುವಂಥದ್ದೇ ಅವರಿಗೆ ಗೊತ್ತಿಲ್ಲ. ಆ ಸಾರಾ ಗೋವಿಂದ್ ಅಂತವರು ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ಅವ್ರಿಗೆ ಮಾತಾಡಲಿಕ್ಕೆ ಬರೋದಿಲ್ಲ ಅಂತ ನನ್ನ ಅನಿಸಿಕೆ. ಯಾಕಂತ ಹೇಳಿದರೆ, ಪ್ರತಿಯೊಬ್ಬ ಮನುಷ್ಯನಿಗೂ ತನ್ನದೇ ಆದ ಒಂದು ವಾಕ್ ಸ್ವಾತಂತ್ರ್ಯ ಇದೆ. ಆ ವಾಕ್ ಸ್ವಾತಂತ್ರ್ಯದ ಬಾಯಿಗೆ ಬಂದಂಗೆ ಮಾತಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಕನ್ನಡ ಜ್ಞಾನ ಇದ್ದವನು ಮಾತ್ರ ಕನ್ನಡವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ನಾವು ಯೋಚನೆ ಮಾಡ್ತೇವೆ, ಈಗ ಉಮಾಶ್ರೀ ಅವರು ಕೆಲವೊಂದು ಉಮಾಶ್ರೀ ಒಬ್ಬರು ನಟಿ, ಯಾಕೆ ಉಮಾಶ್ರೀ ಅಭಿಮಾನಿ ಸಂಘಟನೆಗಳಿಲ್ಲ? ಯಾಕೆ ಮಹಿಳಾ ಸಂಘಟನೆ ಮಹಿಳೆಯರಿಗಾಗಿ ಯಾಕೆ ಅಷ್ಟೊಂದು ಉತ್ತಮವಾದ ನಟಿ ಅವರು? ಯಾಕೆ ಸಂಘಟನೆ ಅಂದರೆ ಮಹಿಳೆಯರನ್ನು ಮಾತ್ರ ಒಂದು ಸೈಡ್ ಹಾಕುವಂಥ ಒಂದು ಮನಸ್ಥಿತಿ ನಮ್ಮ ದೇಶದಲ್ಲೇ ಇದೆ.
ಪುರುಷನಿಗಿರುವಂಥ ಒಂದು ಸ್ಥಾನಮಾನ ಮಹಿಳೆಯರಿಗೆ ಸಿಗ್ತಾ ಇಲ್ಲ. ಅದರ ಜ್ಞಾನವನ್ನು ನಮಗೆ ಬೇಕಾಗ್ತದೆ. ಈಗ ಸರ್ಕಾರ ಬಹಳಷ್ಟು ಜನರಿಗೆ ಇಲ್ಲಿ ನಿವೇಶನವನ್ನೇ ಕೊಡ್ತಾ ಇಲ್ಲ, ಮನೆ ಕೊಡ್ತಾ ಇಲ್ಲ. ಯಾಕೆ ಕೊಡ್ತಾ ಇಲ್ಲ? ಈಗ ಈಗ 21ನೇ ಶತಮಾನದಲ್ಲಿ ಈ ಥರ ಆಯಿತು. ನೆಕ್ಸ್ಟ್ ಫ್ಯೂಚರ್ ಜನ್ರೇಷನ್ ಏನು ಕತೆ ಆಗ್ತದೆ? ಯಾಕೆ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ? ಚೇತನ್ ಹೇಳೋದು 100% ಸರಿ, ಅವ್ರು ನಾವು ಪಾಲನೆ ಮಾಡ್ತೇವೆ. ಡಾಕ್ಟರ್ ರಾಜ್ಕುಮಾರ್ ಒಬ್ಬ ದೇವರಂಥ ಮನುಷ್ಯ, ಕನ್ನಡದ ಒಬ್ಬ ಉತ್ತಮವಾದ ನಟ, ಕನ್ನಡಕ್ಕಾಗಿ ಹಲವಾರು ಇದನ್ನು ಮಾಡ್ಕೊಂಡಿದ್ದಾರೆ, ಅವರು ಸಹಕಾರ ಮಾಡಿದ್ದಾರೆ ಕನ್ನಡದ ಅಭಿವೃದ್ಧಿಗಾಗಿ. ಅದೆಲ್ಲ ಕಡೆ ಅವ್ರಿಗೆ ಕೊಡಲೇಬೇಕು. ಆದರೆ ಅಲ್ಲಿ ಆ ಜಾಗ ಏನು ಜಾಗವನ್ನು ಸೆಲೆಕ್ಷನ್ ಮಾಡಿದಾರೋ ಬ್ಯಾಂಗ್ಳೂರು ಅಂತ ಏನು ಹೇಳಿದಾರೋ ಅದಕ್ಕೆ ಅವರು ಯೋಚನೆ ಮಾಡಿ ಕೊಡಬೇಕಿತ್ತು ಅಂತ ಹೇಳಿದ್ದಾರೆ. ಸರ್ಕಾರ ಲಾಭಕ್ಕಾಗಿ ಕೊಡೋದೆಲ್ಲ, ಉಳಿದವರು ಕೇಳಿದ್ರು ಅಲ್ಲಿ ಕೊಡಬೇಕಾಗ್ತದೆ. ಅಂಬರೀಷ್ ಅವರು ಒಬ್ಬ ಮಿನಿಸ್ಟ್ರಾಗಿ ಏನೋ ಹೋದಂಥವ್ರು ಅಥವಾ ಒಬ್ಬ ಸಂಸದರಾಗಿ ಆಯ್ಕೆ ಆಗಿರುವಂಥವ್ರು, ಅಂಥವರು ಒಬ್ಬರು ಉತ್ತಮವಾದ ನಟನೆ. ವಿಷ್ಣುವರ್ಧನ್ ಅತ್ಯಂತ ಉತ್ತಮವಾದ ನಟನೆ. ಆ ಅಭಿಮಾನಿ ಬಳಗದವರು ಕೇಳಿದರೆ ಏನು ಮಾಡುವಂಥದ್ದು? ಇದು ನಮ್ಮ ಗಮನದಲ್ಲಿರಬೇಕಾದಂಥ ಒಂದು ವಿಷಯವಾಗಿದೆ. ಚೇತನ್ ಐಮ್ಸ್ ಅವ್ರ ಬಗ್ಗೆ ಎರಡು ಮಾತಿಲ್ಲ, ಯಾರು ಮಾತಾಡಲಿಕ್ಕೆ ಇಲ್ಲ. ಆತ ಅತ್ಯುತ್ತಮವಾದ ನಟನಿಗಿಂತಲೂ ಅತ್ಯುತ್ತಮವಾದ ಸಮಾಜ ಸೇವಕ. ಆತ ಚಲನಚಿತ್ರಕ್ಕೆ ಬಂದಿರುವಂಥದ್ದೇ ಬಡವರ ಒಂದು ಸೇವೆ ಮಾಡಬೇಕಂತೇಳಿ ಅವರ ಮಾತಿಂದ ನಾವು ಕೇಳ್ತೇವೆ. ಯಾಕಂತೇಳಿದ್ರೆ ಇಲ್ಲಿ ಇರುವಂಥ ಹಲವಾರು ಚಲನಚಿತ್ರ ನಟ ನಟಿಯರಿದ್ದಾರೆ. ಅವರ ಮಕ್ಕಳನ್ನು ಸಾಮಾನ್ಯವಾಗಿ ವಿದೇಶಗಳಲ್ಲಿ ಉದ್ಯೋಗಕ್ಕಾಗಿ ಕಳಿಸ್ತಾರೆ, ವಿದೇಶಕ್ಕೆ ಉದ್ಯೋಗ ಕಳಿಸ್ತಾರೆ. ಅಮೆರಿಕಕ್ಕೆ ಹೋಗ್ಬೇಕನ್ನೋ ಬಯಕೆಯನ್ನು ಅಮೆರಿಕದಲ್ಲಿ ಹೋಗಿ ಉದ್ಯೋಗ ಮಾಡುವಂಥ ಹಲವಾರು ನಟ ನಟಿಯರು ಅವರ ಮಕ್ಕಳನ್ನು ನಾವು ನೋಡ್ತೇವೆ. ಆದರೆ ಅಂಥ ಬುಲ್ಲಿ ಹೋಗ್ಬೇಕನ್ನೋ ಬಯಕೆ ಇರುವಂಥ ಇವರು ಅಲ್ಲಿಂದಲೇ ಇಲ್ಲಿ ಬಂದು ಇಲ್ಲಿ ನಮ್ಮ ಸಮಾಜದ ಸೇವೆ ಮಾಡ್ತಾರೆ ಅಂತ ಹೇಳಿದರೆ ನಾವು ಏನು ಯೋಚನೆ ಮಾಡಬೇಕು? ಯೋಚನೆ ಮಾಡಿ. ಈ ಜನರು ಅರ್ಥ ಮಾಡ್ಕೊಳ್ಬೇಕು. ಒಬ್ಬ ನಟ ಅಂತ ಹೇಳಿದ್ರೆ ಸಮಾಜ ಸೇವೆಯನ್ನು ಮಾಡೋರು ಯಾರು ನಟ ಹೋಗಿದ್ದಾರೆ? ಏನು ಸಾರಾ ಗೋವಿಂದ್ ಎಷ್ಟು ದಲಿತರ ಮನೆಗೆ ಹೋಗಿದ್ದಾರೆ, ಎಷ್ಟು ಆದಿವಾಸಿಗಳ ಮನೆಗೆ ಹೋಗಿದ್ದಾರೆ, ಎಷ್ಟು ಮಹಿಳೆಯರ ಮೇಲೆ ದೌರ್ಜನ್ಯ ನಡೀತಿರುವಂಥ ಸಂದರ್ಭದಲ್ಲಿ ಎಲ್ಲಿ ಧ್ವನಿ ಎತ್ತಿದ್ದಾರೆ? ಸಾಧ್ಯ ಇಲ್ಲ. ಉಮಾಶ್ರೀ ಅವರು ಯಾರಿಗೆ ಎಲ್ಲಿ ಹೋಗಿದ್ದಾರೆ? ಎಲ್ಲಾದರೂ ಧ್ವನಿ ಎತ್ತಿದ್ದುಂಟ? ಎಲ್ಲೂ ಇಲ್ಲ. ಅಂದರೆ ಒಂದು ಸಮುದಾಯಗಳ ಪರವಾಗಿ ಹೋರಾಟ ಮಾಡುವಂತಹ ಒಬ್ಬ ನಟನನ್ನು ಅಡಗಿಸಬೇಕು, ಸದ್ದಡಗಿಸಬೇಕು ಅನ್ನೋ ಒಂದೇ ಒಂದು ಉದ್ದೇಶದಿಂದ ಇವರೆಲ್ಲ ಮಾತಾಡುವಂಥದ್ದು ನನ್ನ ಅನಿಸಿಕೆ. ಯಾವುದೇ ಕಾರಣಕ್ಕೂ ನಾವು ಚೇತನ್ ಅಭಿಮಾನಿಗಳು ಅಂತಲ್ಲ, ಚೇತನ್ ನಮ್ಮ ಬಂಧು. ಚೇತನ್ ನಮ್ಮ ಸಮುದಾಯಗಳ ಪರವಾಗಿ ಬಂದಿದ್ದಾರೆ, ನಮ್ಮ ಹಿಂದುಳಿದ ಸಮುದಾಯಗಳ ಪರವಾಗಿ ಬಂದಿದ್ದಾರೆ. ಅವರ ಬೆನ್ನಿಗೆ ಇಡೀ ಕರ್ನಾಟಕದ ಜನತೆ ನಿಲ್ತದೆ. ಇದು ಅಷ್ಟನ್ನು ಯೋಚನೆ ಮಾಡಿ ಸಾರಾ ಗೋವಿಂದ್ ಅಂತವ್ರು ಮಾತಾಡಬೇಕು, ಈ ಮಾಧ್ಯಮಗಳು ಮಾತಾಡಬೇಕು ಅನ್ನೋದು ನನ್ನ ಅನಿಸಿಕೆ. ನಿಮ್ಮ ಅನಿಸಿಕೆಯನ್ನು ತಿಳಿಸಿ.